ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಭಾರತದ ಸ್ವತಂತ್ರ ಹೋರಾಟದ ಇಬ್ಬರು ಮಹಾನ್ ನಾಯಕರ ಜೀವನ ಮತ್ತು ಹೋರಾಟದ ಬಗ್ಗೆ ನೋಡೋಣ. ಒಬ್ರು ಅಹಿಂಸೆಯ ಮಾರ್ಗದಿಂದ ಇಡೀ ದೇಶವನ್ನ ಒಗ್ಗೂಡಿಸಿದ್ರೆ ಮತ್ತೊಬ್ರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಕರೆ ನೀಡಿದ್ರು. ಈ ಇಬ್ಬರು ಮಹಾನ್ ವ್ಯಕ್ತಿಗಳು ವಿಭಿನ್ನ ಸಿದ್ಧಾಂತಗಳನ್ನ ಹೊಂದಿದ್ರು. ಅವರ ಅಂತಿಮ ಗುರಿ ಒಂದೇ ಆಗಿತ್ತು, ಅದುವೇ ಸ್ವತಂತ್ರ ಭಾರತ. ಈ ವಿಡಿಯೋದಲ್ಲಿ ನಾವು ಗಾಂಧೀಜಿಯವರ ಅಹಿಂಸಾ ತತ್ವ, ಸತ್ಯಾಗ್ರಹದ ಹೋರಾಟ ಮತ್ತು ಸರಳ ಜೀವನದ ದೃಷ್ಟಿಯನ್ನ ತಿಳಿಯೋಣ. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರ ದಿಟ್ಟತನ, ಅವರು ಸ್ಥಾಪಿಸಿದ ಭಾರತೀಯ ರಾಷ್ಟ್ರೀಯ ಸೇನೆ ಮತ್ತು ಸ್ವತಂತ್ರಕ್ಕಾಗಿ ಅವರು ಮಾಡಿದ ಹೋರಾಟವನ್ನ ತಿಳಿಯೋಣ. ಈ ಇಬ್ಬರು ಮಹಾನ್ ನಾಯಕರ ಜೀವನ ಮತ್ತು ಅವರ ನಡುವಿನ ಸಂಬಂಧ, ಭಿನ್ನಾಭಿಪ್ರಾಯಗಳು ಮತ್ತು ಭಾರತದ ಸ್ವತಂತ್ರಕ್ಕೆ ಅವರ ಕೊಡುಗೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಇಬ್ಬರು ಭಾರತದ ಸ್ವತಂತ್ರ ಹೋರಾಟದ ಪ್ರಮುಖ ನಾಯಕರಾಗಿದ್ದರು. ಆದರೆ ಅವರ ನಡುವೆ ಕಾರ್ಯತಂತ್ರ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ವು. ಆದರೂ ಅವರಿಬ್ಬರು ಪರಸ್ಪರರನ್ನ ಗೌರವಿಸ್ತಾ ಇದ್ರು ಮತ್ತು ಭಾರತದ ಸ್ವತಂತ್ರಕ್ಕಾಗಿ ಶ್ರಮಿಸಿದ್ರು. ಫ್ರೆಂಡ್ಸ್, ಗಾಂಧೀಜಿಯವರು ಅಹಿಂಸೆ ಮತ್ತು ಸತ್ಯಾಗ್ರಹದ ತತ್ವಗಳನ್ನ ಬಲವಾಗಿ ನಂಬಿದ್ರು. ಬ್ರಿಟಿಷರ ವಿರುದ್ಧ ಹೋರಾಡಲು ಅವರು ಶಾಂತಿಯುತ ಪ್ರತಿಭಟನೆ ಮತ್ತು ನಾಗರಿಕ ಅಸಹಕಾರವನ್ನ ಪ್ರತಿಪಾದಿಸಿದ್ರು. ಗಾಂಧೀಜಿಯವರು ತಮ್ಮ ಜೀವನದುದ್ದಕ್ಕೂ ಅಹಿಂಸೆ, ಯಾವುದೇ ಜೀವಿಗೂ ನೋವನ್ನ ಉಂಟು ಮಾಡಬಾರದು ಮತ್ತು ಸತ್ಯಾಗ್ರಹ, ಸತ್ಯದ ಬಲ ಅಥವಾ ಆತ್ಮಬಲ, ಈ ತತ್ವಗಳನ್ನು ಬಲವಾಗಿ ನಂಬಿದ್ರು. ಅವುಗಳನ್ನು ತಮ್ಮ ಹೋರಾಟದ ಪ್ರಮುಖ ಅಸ್ತ್ರಗಳಾಗಿ ಬಳಸಿದ್ರು. ಬ್ರಿಟಿಷರ ದಬ್ಬಾಳಿಕೆಯ ಆಳ್ವಿಕೆಯ ವಿರುದ್ಧ ಹೋರಾಡಲು ಅವರು ಶಾಂತಿಯುತ ಪ್ರತಿಭಟನೆಗಳಾದ ಮೆರವಣಿಗೆಗಳು, ಧರಣಿಗಳು ಮತ್ತು ಮುಷ್ಕರಗಳನ್ನು ಆಯೋಜಿಸಿದ್ರು. ಅವರ ನಾಗರಿಕ ಅಸಹಕಾರ ಚಳುವಳಿಯು ಬ್ರಿಟಿಷ್ ಸರ್ಕಾರಕ್ಕೆ ಸಹಕರಿಸದಿರುವ ಮೂಲಕ ಅವರ ಆಡಳಿತವನ್ನ ನಿಷ್ಕ್ರಿಯಗೊಳಿಸುವ ಗುರಿಯನ್ನ ಹೊಂದಿತ್ತು. ಇದರಲ್ಲಿ ಸರ್ಕಾರಿ ಉದ್ಯೋಗಗಳನ್ನು ತೊರೆಯುವುದು, ತೆರಿಗೆಗಳನ್ನು ಪಾವತಿಸದೇ ಇರುವುದು, ಬ್ರಿಟಿಷ್ ಸರಕುಗಳನ್ನು ಬಹಿಷ್ಕರಿಸುವುದು ಮುಂತಾದ ಕ್ರಮಗಳು ಸೇರಿದ್ವು. ಗಾಂಧೀಜಿಯವರ ಈ ತತ್ವಗಳು ಕೇವಲ ರಾಜಕೀಯ ಹೋರಾಟಕ್ಕೆ ಸೀಮಿತವಾಗಿರಲಿಲ್ಲ, ಬದಲಾಗಿ ಅವರ ಜೀವನ ಶೈಲಿಯ ಭಾಗವಾಗಿದ್ವು. ಅವರು ವೈಯಕ್ತಿಕ ಜೀವನದಲ್ಲಿಯೂ ಅಹಿಂಸೆ ಮತ್ತು ಸತ್ಯವನ್ನ ಪಾಲಿಸಲು ಪ್ರಯತ್ನಿಸಿದರು. ಅವರ ಈ ತತ್ವಗಳು ಭಾರತದ ಸ್ವತಂತ್ರ ಹೋರಾಟಕ್ಕೆ ಒಂದು ವಿಶಿಷ್ಟವಾದ ಮತ್ತು ಪ್ರಬಲವಾದ ಮಾರ್ಗವನ್ನ ನೀಡಿತು. ವಿಶ್ವದಾದ್ಯಂತ ಶಾಂತಿ ಮತ್ತು ನ್ಯಾಯಕ್ಕಾಗಿ ಹೋರಾಡುವವರಿಗೆ ಸ್ಫೂರ್ತಿಯನ್ನ ನೀಡಿತು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವತಂತ್ರಕ್ಕಾಗಿ ಸಶಸ್ತ್ರ ಹೋರಾಟದ ಅಗತ್ಯವನ್ನ ಪ್ರತಿಪಾದಿಸಿದ್ರು. ಅವರು ಅಹಿಂಸೆಯ ಮಾರ್ಗವು ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಲು ಸಾಧ್ಯವಾಗುವುದಿಲ್ಲ ಎಂದು ನಂಬಿದ್ರು. ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವತಂತ್ರವನ್ನ ಗಳಿಸಲು ಸಶಸ್ತ್ರ ಹೋರಾಟವು ಅನಿವಾರ್ಯವೆಂದು ಬಲವಾಗಿ ನಂಬಿದ್ರು. ಬ್ರಿಟಿಷ್ ಸರ್ಕಾರವು ಭಾರತೀಯರ ಶಾಂತಿಯುತ ಪ್ರತಿಭಟನೆಗಳಿಗೆ ಕಿವಿ ಕೊಡೋದಿಲ್ಲ, ದಮನಕಾರಿ ಕ್ರಮಗಳನ್ನ ಅನುಸರಿಸುತ್ತೆ ಎಂದು ವಾದಿಸಿದ್ರು. ಅವರ ಪ್ರಕಾರ ಇಂತಹ ಸರ್ಕಾರವನ್ನ ಕೇವಲ ಶಾಂತಿಯುತ ವಿಧಾನಗಳಿಂದ ಮಾತ್ರ ತೊಲಗಿಸಲು ಸಾಧ್ಯವಿರಲಿಲ್ಲ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಾಗತಿಕ ರಾಜಕೀಯ ಪರಿಸ್ಥಿತಿಯು ಬ್ರಿಟಿಷ್ ಸಾಮ್ರಾಜ್ಯವನ್ನ ದುರ್ಬಲಗೊಳಿಸಿತ್ತು. ಸುಭಾಷ್ ಚಂದ್ರ ಬೋಸ್ ಅವರು ಈ ಅವಕಾಶವನ್ನ ಬಳಸಿಕೊಂಡು ವಿದೇಶಿ ಶಕ್ತಿಗಳ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಹೋರಾಡುವುದು ಸೂಕ್ತ ಎಂದು ಭಾವಿಸಿದರು. ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಯುವ ಜನತೆಯು ಸ್ವತಂತ್ರಕ್ಕಾಗಿ ಹೋರಾಡಲು ಸಿದ್ಧವಾಗಿದೆ ಮತ್ತು ಸಶಸ್ತ್ರ ಹೋರಾಟಕ್ಕೆ ಕರೆ ನೀಡಿದರೆ ಅವರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಎಂದು ನಂಬಿದರು. ಪ್ರಪಂಚದ ಅನೇಕ ದೇಶಗಳು ಕ್ರಾಂತಿಕಾರಿ ಹೋರಾಟದ ಮೂಲಕ ಸ್ವತಂತ್ರವನ್ನ ಗಳಿಸಿಕೊಂಡಿವೆ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ಅನೇಕ ಉದಾಹರಣೆಗಳನ್ನ ನೀಡ್ತಿದ್ರು. ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಅಹಿಂಸೆಯ ಮಾರ್ಗವು ಭಾರತಕ್ಕೆ ಸಂಪೂರ್ಣ ಸ್ವತಂತ್ರವನ್ನ ತಂದುಕೊಡಲು ಸಾಕಾಗುವುದಿಲ್ಲ ಎಂದು ದೃಢವಾಗಿ ನಂಬಿದ್ರು ಮತ್ತು ಕ್ರಾಂತಿಕಾರಿ ಹೋರಾಟದ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕಲು ಪ್ರಯತ್ನಿಸಿದ್ರು. ಅವರ ಈ ನಂಬಿಕೆಯೇ ಅವರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಸ್ಥಾಪಿಸಲು ಮತ್ತು ಜಪಾನ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಕಾರಣವಾಯಿತು. ಇನ್ನು ಸ್ವಾವಲಂಬಿ ಗ್ರಾಮ ಸ್ವರಾಜ್ಯ ಮತ್ತು ಸರಳ ಜೀವನ ಗಾಂಧೀಜಿಯವರ ದೃಷ್ಟಿಯಾಗಿತ್ತು. ಅವರು ಭಾರತದ ಆತ್ಮವು ಹಳ್ಳಿಗಳಲ್ಲಿದೆ ಎಂದು ನಂಬಿದ್ರು. ಹೌದು ಫ್ರೆಂಡ್ಸ್, ಸ್ವಾವಲಂಬಿ ಗ್ರಾಮ ಸ್ವರಾಜ್ಯ ಮತ್ತು ಸರಳ ಜೀವನ ಗಾಂಧೀಜಿಯವರ ಕನಸಿನ ಭಾರತದ ಪ್ರಮುಖ ಅಂಶಗಳಾಗಿದ್ವು. ಅವರು ಭಾರತದ ನಿಜವಾದ ಶಕ್ತಿಯು ಅದರ ಹಳ್ಳಿಗಳಲ್ಲಿದೆ ಎಂದು ದೃಢವಾಗಿ ನಂಬಿದ್ರು. ಗಾಂಧೀಜಿಯವರು ಪ್ರತಿ ಗ್ರಾಮವು ತನ್ನದೇ ಆದ ಆಡಳಿತವನ್ನ ಹೊಂದಬೇಕು ಮತ್ತು ತನ್ನ ಅಗತ್ಯಗಳನ್ನ ತಾನೇ ಪೂರೈಸಿಕೊಳ್ಬೇಕು ಎಂದು ಪ್ರತಿಪಾದಿಸಿದ್ರು. ಗ್ರಾಮಗಳು ಸ್ವಾವಲಂಬಿಗಳಾಗಿರಬೇಕು ಮತ್ತು
ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನ ಹೊಂದಿರಬೇಕು ಎಂಬುದು ಅವರ ಆಶಯವಾಗಿತ್ತು. ಇದು ಅಧಿಕಾರದ ವಿಕೇಂದ್ರೀಕರಣವನ್ನ ಸೂಚಿಸುತ್ತೆ. ಇಲ್ಲಿ ಕೆಳಗಿನ ಹಂತದಲ್ಲಿರುವ ಜನರಿಗೆ ಹೆಚ್ಚಿನ ಅಧಿಕಾರವಿರುತ್ತೆ. ಇನ್ನು ಗಾಂಧೀಜಿಯವರು ಅತಿಯಾದ ಭೌತಿಕ ಆಸೆಗಳನ್ನ ತ್ಯಜಿಸಿ ಸರಳ ಜೀವನವನ್ನ ನಡೆಸಲು ಕರೆ ನೀಡಿದ್ರು. ಅವರು ತಮ್ಮ ಜೀವನದಲ್ಲಿ ಈ ತತ್ವವನ್ನ ಅಳವಡಿಸಿಕೊಂಡಿದ್ರು ಮತ್ತು ಇತರರು ಸಹ ಹಾಗೆ ಮಾಡಲು ಪ್ರೋತ್ಸಾಹಿಸಿದ್ರು. ಅವರ ಪ್ರಕಾರ ಸರಳ ಜೀವನವು ಮನುಷ್ಯನನ್ನ ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಇನ್ನು ಗಾಂಧೀಜಿಯವರು ದೊಡ್ಡ ಪ್ರಮಾಣದ ಕೇಂದ್ರೀಕೃತ ಕೈಗಾರಿಕೆಗಳನ್ನ ವಿರೋಧಿಸಿದ್ರು, ಏಕೆಂದರೆ ಅವು ಕೆಲವೇ ಜನರ ಕೈಯಲ್ಲಿ ಸಂಪತ್ತನ್ನ ಕೇಂದ್ರೀಕರಿಸುತ್ತೆ ಮತ್ತು ನಿರುದ್ಯೋಗಕ್ಕೆ ಕಾರಣವಾಗುತ್ತೆ ಎಂದು ಅವರು ನಂಬಿದ್ರು. ಬದಲಾಗಿ ಅವರು ಗ್ರಾಮ ಮಟ್ಟದಲ್ಲಿ ಸಣ್ಣ ಪ್ರಮಾಣದ ವಿಕೇಂದ್ರೀಕೃತ ಕೈಗಾರಿಕೆಗಳನ್ನ ಬೆಂಬಲಿಸಿದ್ರು. ಅದು ಹೆಚ್ಚಿನ ಜನರಿಗೆ ಉದ್ಯೋಗವನ್ನ ನೀಡುತ್ತೆ ಮತ್ತು ಗ್ರಾಮಗಳ ಸ್ವಾವಲಂಬನೆಗೆ ಸಹಾಯ ಮಾಡುತ್ತೆ ಎಂದು ನಂಬಿದ್ರು. ಗಾಂಧೀಜಿಯವರು ಕೈಯಿಂದ ಮಾಡಿದ ವಸ್ತುಗಳಿಗೆ, ವಿಶೇಷವಾಗಿ ಖಾದಿಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಇದ್ರು. ಖಾದಿ ಕೇವಲ ಒಂದು ಬಟ್ಟೆಯಾಗಿರಲಿಲ್ಲ, ಬದಲಾಗಿ ಅದು ಸ್ವಾವಲಂಬನೆ, ಘನತೆ ಮತ್ತು ಬ್ರಿಟಿಷ್ ಆರ್ಥಿಕ ಶೋಷಣೆಯ ವಿರುದ್ಧದ ಪ್ರತಿರೋಧದ ಸಂಕೇತವಾಗಿತ್ತು. ಗಾಂಧೀಜಿಯವರ ಈ ದೃಷ್ಟಿಯು ಕೇವಲ ಆರ್ಥಿಕ ಅಥವಾ ರಾಜಕೀಯ ಪರಿಕಲ್ಪನೆಯಾಗಿರಲಿಲ್ಲ, ಬದಲಾಗಿ ಅದು ಒಂದು ಸಮಗ್ರ ಜೀವನ ವಿಧಾನವಾಗಿತ್ತು. ಅವರು ಭಾರತದ ಆತ್ಮವು ಅದರ ಹಳ್ಳಿಗಳಲ್ಲಿದೆ ಎಂದು ನಂಬಿದ್ರು ಮತ್ತು ಗ್ರಾಮಗಳ ಅಭಿವೃದ್ಧಿಯೇ ನಿಜವಾದ ಭಾರತದ ಅಭಿವೃದ್ಧಿ ಎಂದು ಪ್ರತಿಪಾದಿಸಿದ್ರು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಬಲವಾದ ಕೇಂದ್ರೀಕೃತ ಸರ್ಕಾರ ಮತ್ತು ಕ್ಷಿಪ್ರ ಕೈಗಾರೀಕರಣವನ್ನ ಬಯಸಿದ್ರು. ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಭಾರತವು ಬಲಿಷ್ಠವಾದ ಕೇಂದ್ರೀಕೃತ ಸರ್ಕಾರವನ್ನ ಹೊಂದಿರಬೇಕು ಮತ್ತು ಕ್ಷಿಪ್ರ ಕೈಗಾರೀಕರಣಕ್ಕೆ ಆದ್ಯತೆಯನ್ನ ನೀಡಬೇಕು ಎಂದು ದೃಢವಾಗಿ ಪ್ರತಿಪಾದಿಸಿದ್ರು. ಅವರ ಈ ದೃಷ್ಟಿಕೋನಕ್ಕೆ ಕೆಲವು ಪ್ರಮುಖ ಕಾರಣಗಳಿದ್ವು. ಸುಭಾಷ್ ಚಂದ್ರ ಬೋಸ್ ಅವರು ಭಾರತವು ವಿವಿಧ ಭಾಷೆಗಳು, ಧರ್ಮಗಳು ಮತ್ತು ಸಂಸ್ಕೃತಿಗಳನ್ನು ಹೊಂದಿರುವ ಒಂದು ದೊಡ್ಡ ದೇಶ. ಇಂತಹ ದೇಶವನ್ನ ಒಗ್ಗೂಡಿಸಿ ರಾಷ್ಟ್ರೀಯ ಏಕತೆಯನ್ನ ಕಾಪಾಡಲು ಮತ್ತು ಬಾಹ್ಯ ಬೆದರಿಕೆಗಳಿಂದ ರಕ್ಷಿಸಲು ಬಲವಾದ ಕೇಂದ್ರ ಸರ್ಕಾರದ ಅಗತ್ಯವಿದೆ ಎಂದು ನಂಬಿದ್ರು. ದುರ್ಬಲ ಕೇಂದ್ರ ಸರ್ಕಾರವು ದೇಶದ ವಿಘಟನೆಗೆ ಕಾರಣವಾಗಬಹುದು ಎಂಬುದು ಅವರ ಆತಂಕವಾಗಿತ್ತು. ಸುಭಾಷ್ ಚಂದ್ರ ಬೋಸ್ ಅವರು ಭಾರತವು ಬಡತನ ಮತ್ತು ಹಿಂದುಳಿದಿರುವಿಕೆಯಿಂದ ಹೊರಬರಲು ಕ್ಷಿಪ್ರ ಕೈಗಾರೀಕರಣವು ಅತ್ಯಗತ್ಯ ಎಂದು ಮನಗಂಡಿದ್ರು. ಅಲ್ಲಿ ಸರ್ಕಾರವು ಪ್ರಮುಖ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಆರ್ಥಿಕತೆಯನ್ನ ಮುನ್ನಡೆಸಲು ಸಕ್ರಿಯವಾಗಿ ಪಾತ್ರವನ್ನ ವಹಿಸುತ್ತದೆ. ಅವರ ಪ್ರಕಾರ ಕೃಷಿಯ ಮೇಲಷ್ಟೇ ಅವಲಂಬಿತವಾಗಿದ್ದರೆ ದೇಶದ ಪ್ರಗತಿ ಸಾಧ್ಯವಿಲ್ಲ. ಇನ್ನು ಸುಭಾಷ್ ಚಂದ್ರ ಬೋಸ್ ಅವರ ಪ್ರಕಾರ ಕೈಗಾರೀಕರಣವು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಮತ್ತು ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾನ ಅವಕಾಶವನ್ನು ಒದಗಿಸುತ್ತದೆ ಎಂದು ನಂಬಿದ್ರು. ಬಲವಾದ ಕೇಂದ್ರ ಸರ್ಕಾರವು ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸಿಕೊಳ್ಳುತ್ತದೆ ಮತ್ತು ಅಸಮಾನತೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅವರು ಭಾವಿಸಿದರು. ಜಾಗತಿಕ ಮಟ್ಟದಲ್ಲಿ ಭಾರತವು ಒಂದು ಪ್ರಮುಖ ಶಕ್ತಿಯಾಗಿ ಬೆಳೆಯಲು ಮತ್ತು ಇತರ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳೊಂದಿಗೆ ಸ್ಪರ್ಧಿಸಲು ಕ್ಷಿಪ್ರ ಕೈಗಾರೀಕರಣವು ನಿರ್ಣಾಯಕ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ವಾದಿಸಿದರು. ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಬಲಿಷ್ಠ ಕೇಂದ್ರೀಕೃತ ಸರ್ಕಾರ ಮತ್ತು ಕ್ಷಿಪ್ರ ಕೈಗಾರೀಕರಣವನ್ನು ಸ್ವತಂತ್ರ ಭಾರತದ ಭವಿಷ್ಯಕ್ಕೆ ಅತ್ಯಂತ ಮುಖ್ಯವೆಂದು ಪರಿಗಣಿಸಿದರು. ಸುಭಾಷ್ ಚಂದ್ರ ಬೋಸ್ ಅವರ ಈ ದೃಷ್ಟಿಕೋನವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಮತ್ತು ಸರಳ ಜೀವನದ ಕಲ್ಪನೆಗಿಂತ ಭಿನ್ನವಾಗಿತ್ತು. ಆದರೆ ಇಬ್ಬರು ನಾಯಕರು ಭಾರತದ ಪ್ರಗತಿ ಮತ್ತು ಅಭಿವೃದ್ಧಿಯನ್ನ ಬಯಸಿದ್ರು. ಗಾಂಧೀಜಿಯವರು ಭಾರತದಾದ್ಯಂತ ಅಪಾರ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ರು ಮತ್ತು ಅವರನ್ನು ಮಹಾತ್ಮ ಎಂದು ಕರೆಯಲಾಗ್ತಿತ್ತು. ಅವರ ನಾಯಕತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಬೃಹತ್ ಜನ ಚಳುವಳಿಯಾಗಿ ಬೆಳೀತು. ರವೀಂದ್ರನಾಥ ಟಾಗೋರ್ ಅವರು ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನ ನೀಡಿದ್ರು. ಇದು ಅವರ ಆಧ್ಯಾತ್ಮಿಕ ಮತ್ತು ನೈತಿಕ ಶಕ್ತಿಯನ್ನ ಗುರುತಿಸುತ್ತೆ. ಈ ಪದವು ಮಹಾನ್ ಆತ್ಮ ಎಂದು ಅರ್ಥೈಸುತ್ತೆ. ಗಾಂಧೀಜಿಯವರ ಸರಳತೆ, ಅಹಿಂಸೆ ಮತ್ತು ಸತ್ಯಾಗ್ರಹದ ತತ್ವಗಳು ಎಲ್ಲಾ ವರ್ಗದ ಭಾರತೀಯರನ್ನ ಆಕರ್ಷಿಸಿದ್ವು. ಅವರು ಸಾಮಾನ್ಯ ಜನರೊಂದಿಗೆ ಬೆರೀತಾ ಇದ್ರು ಮತ್ತು ಅವರ ಭಾಷೆಯಲ್ಲೇ ಮಾತನಾಡ್ತಾ ಇದ್ರು. ಇದು ಅವರಿಗೆ ಅಪಾರ ಜನಪ್ರಿಯತೆಯನ್ನ ತಂದುಕೊಡ್ತು. ಗಾಂಧೀಜಿಯವರ ನಾಯಕತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೇವಲ ವಿದ್ಯಾವಂತ ಗಣ್ಯರ ಪಕ್ಷವಾಗಿರಲಿಲ್ಲ, ಸಾಮಾನ್ಯ ಜನರ ಚಳುವಳಿಯಾಗಿ ಬೆಳೀತು. ಅವರು ಕಾಂಗ್ರೆಸ್ ಅನ್ನು ಭಾರತದ ಮೂಲೆ ಮೂಲೆಗೂ ತಲುಪಿಸಿದ್ರು ಮತ್ತು ಲಕ್ಷಾಂತರ ಜನರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುವಂತೆ ಮಾಡಿದ್ರು. ಇನ್ನು ಗಾಂಧೀಜಿಯವರು ಆಯೋಜಿಸಿದ್ದ ಚಳುವಳಿಗಳು, ಉದಾಹರಣೆಗೆ ಅಸಹಕಾರ ಚಳುವಳಿ, ಕಾನೂನು ಭಂಗ ಚಳುವಳಿ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿ ಬೃಹತ್ ಜನ ಚಳುವಳಿಗಳಾಗಿದ್ವು. ಈ ಚಳುವಳಿಗಳು ಬ್ರಿಟಿಷ್ ಸರ್ಕಾರಕ್ಕೆ ತೀವ್ರ ಸವಾಲೊಡ್ಡಿದ್ವು ಮತ್ತು ಭಾರತದ ಸ್ವತಂತ್ರ ಹೋರಾಟಕ್ಕೆ ಹೊಸ ಹುರುಪನ್ನು
ನೇತೃತ್ವವನ್ನ ನೀಡಿದ್ವು. ಇನ್ನು ಗಾಂಧೀಜಿಯವರು ತಮ್ಮ ವಿಚಾರಗಳನ್ನ ಜನರಿಗೆ ತಲುಪಿಸಲು ವಿವಿಧ ಮಾಧ್ಯಮಗಳನ್ನ ಬಳಸ್ತಾ ಇದ್ರು. ಅವರು ಪತ್ರಿಕೆಗಳಲ್ಲಿ ಲೇಖನಗಳನ್ನ ಬರಿತಾ ಇದ್ರು, ಸಾರ್ವಜನಿಕ ಸಭೆಗಳಲ್ಲಿ ಭಾಷಣಗಳನ್ನ ಮಾಡ್ತಾ ಇದ್ರು ಮತ್ತು ದೇಶದಾದ್ಯಂತ ಪಾದಯಾತ್ರೆಗಳನ್ನ ಮಾಡ್ತಾ ಇದ್ರು. ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಒಂದು ಬೃಹತ್ ಜನ ಚಳುವಳಿಯಾಗಿ ಬೆಳಿತು. ಭಾರತದ ಸ್ವತಂತ್ರ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿತು. ಅವರ ತತ್ವಗಳು ಮತ್ತು ನಾಯಕತ್ವವು ಇಂದಿಗೂ ಭಾರತೀಯರಿಗೆ ಸ್ಫೂರ್ತಿಯನ್ನ ನೀಡುತ್ತೆ. ಇನ್ನು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ನ ಸಹಾಯದೊಂದಿಗೆ ಐಎನ್ಎಯನ್ನ ಸ್ಥಾಪಿಸಿದ್ರು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಹೌದು ಫ್ರೆಂಡ್ಸ್, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಜಪಾನ್ನ ಸಹಾಯದೊಂದಿಗೆ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಸ್ಥಾಪಿಸಿದ್ರು ಮತ್ತು ಅದರ ನೇತೃತ್ವವನ್ನ ವಹಿಸಿದ್ರು. ಈ ಸೇನೆಯು ಜಪಾನ್ನಿಂದ ಸೆರೆಹಿಡಿಯಲ್ಪಟ್ಟ ಬ್ರಿಟಿಷ್ ಭಾರತೀಯ ಸೇನೆಯ ಯುದ್ಧ ಕೈದಿಗಳು ಮತ್ತು ಆಗ್ನೇಯ ಏಷ್ಯಾದಲ್ಲಿ ವಾಸಿಸ್ತಾ ಇದ್ದ ಭಾರತೀಯ ನಾಗರಿಕರಿಂದ ರಚಿಸಲ್ಪಟ್ಟಿತ್ತು. ಸುಭಾಷ್ ಚಂದ್ರ ಬೋಸ್ ಅವರ ಪ್ರಕಾರ ಕೇವಲ ಶಾಂತಿಯುತ ಪ್ರತಿಭಟನೆಗಳಿಂದ ಭಾರತಕ್ಕೆ ಸ್ವತಂತ್ರ ಲಭಿಸುವುದಿಲ್ಲ ಎಂದು ನಂಬಿದ್ರು. ಆದ್ರಿಂದ ಬ್ರಿಟಿಷರನ್ನು ಬಲದಿಂದ ಎದುರಿಸಲು ಒಂದು ಸೈನ್ಯವನ್ನ ರಚಿಸಲು ಅವರು ಮುಂದಾದರು. ಬ್ರಿಟಿಷರ ಶತ್ರುವಾಗಿದ್ದ ಜಪಾನ್ನಿಂದ ಮಿಲಿಟರಿ ಮತ್ತು ಆರ್ಥಿಕ ಸಹಾಯವನ್ನ ಪಡೆಯುವುದು ಅವರ ಕಾರ್ಯತಂತ್ರದ ಒಂದು ಭಾಗವಾಗಿತ್ತು. ಸುಭಾಷ್ ಚಂದ್ರ ಬೋಸ್ ಅವರು ಅಂತಾರಾಷ್ಟ್ರೀಯ ಬೆಂಬಲದ ಮೂಲಕ ಭಾರತದ ಸ್ವತಂತ್ರವನ್ನ ಸಾಧಿಸಲು ಪ್ರಯತ್ನಿಸಿದರು. ಐಎನ್ಎ ಎಲ್ಲಾ ಧರ್ಮ ಮತ್ತು ಪ್ರದೇಶಗಳ ಭಾರತೀಯರನ್ನ ಒಗ್ಗೂಡಿಸುವ ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು. ಇದು ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನ ಬಲಪಡಿಸಿತು. ಐಎನ್ಎ ಜಪಾನ್ನೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಬರ್ಮಾ ಮತ್ತು ಭಾರತದ ಗಡಿ ಪ್ರದೇಶಗಳಲ್ಲಿ ಹೋರಾಡಿತು. ಆದರೆ ಮಿತ್ರ ರಾಷ್ಟ್ರಗಳ ಬಲವಾದ ಪ್ರತಿರೋಧ ಮತ್ತು ಜಪಾನ್ನ ಸೋಲಿನಿಂದಾಗಿ ಐಎನ್ಎಯ ಹೋರಾಟವು ಯಶಸ್ವಿಯಾಗಲಿಲ್ಲ. ಆದರೂ ಭಾರತೀಯ ರಾಷ್ಟ್ರೀಯ ಸೇನೆಯು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಒಂದು ಮಹತ್ವದ ಪಾತ್ರವನ್ನ ವಹಿಸಿತು. ಐಎನ್ಎಯ ಹೋರಾಟ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ನಾಯಕತ್ವವು ಭಾರತೀಯರಲ್ಲಿ ದೇಶಭಕ್ತಿಯನ್ನ ಹುಟ್ಟುಹಾಕಿತು ಮತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧದ ಅಸಮಾಧಾನವನ್ನ ಹೆಚ್ಚಿಸಿತು. ಐಎನ್ಎಯ ಸದಸ್ಯರ ವಿರುದ್ಧ ನಡೆದ ವಿಚಾರಣೆಗಳು ದೇಶದಾದ್ಯಂತ ಬೃಹತ್ ಪ್ರತಿಭಟನೆಗಳಿಗೆ ಕಾರಣವಾದವು. ಇದು ಅಂತಿಮವಾಗಿ ಭಾರತಕ್ಕೆ ಸ್ವತಂತ್ರ ದೊರೆಯುವಲ್ಲಿ ಒಂದು ಪ್ರಮುಖ ಅಂಶವಾಯಿತು ಎಂದು ಅನೇಕ ಇತಿಹಾಸಕಾರರು ನಂಬುತ್ತಾರೆ. ಗಾಂಧೀಜಿಯವರು ಅಹಿಂಸೆಯನ್ನ ಪ್ರತಿಪಾದಿಸಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಸಶಸ್ತ್ರ ಹೋರಾಟವನ್ನ ಬೆಂಬಲಿಸಿದ್ರು. ಗಾಂಧೀಜಿ ಗ್ರಾಮ ಆಧಾರಿತ ಸ್ವಾವಲಂಬಿ ಆರ್ಥಿಕತೆಯನ್ನ ಬಯಸಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಕೈಗಾರಿಕರಣವನ್ನ ಬೆಂಬಲಿಸಿದ್ರು. ಗಾಂಧೀಜಿಯವರು ವಿಕೇಂದ್ರೀಕೃತ ಅಧಿಕಾರವನ್ನ ಬಯಸಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಬಲವಾದ ಕೇಂದ್ರೀಕೃತ ಸರ್ಕಾರವನ್ನ ಪ್ರತಿಪಾದಿಸಿದ್ರು. ಗಾಂಧೀಜಿಯವರು ಸ್ವಾವಲಂಬನೆಯನ್ನ ನಂಬಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷರ ವಿರುದ್ಧ ಹೋರಾಡಲು ವಿದೇಶಿ ಶಕ್ತಿಯ ಸಹಾಯವನ್ನ ಪಡೆಯಲು ಸಿದ್ಧರಾಗಿದ್ರು. ಇನ್ನು ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ನಡುವಿನ ಸಂಬಂಧವನ್ನ ನೋಡ್ತಾ ಹೋದ್ರೆ ಮೊದಲಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರನ್ನ ಗೌರವಿಸ್ತಾ ಇದ್ರು ಮತ್ತು ಕಾಂಗ್ರೆಸ್ನಲ್ಲಿ ಅವರೊಂದಿಗೆ ಕೆಲಸವನ್ನ ಮಾಡಿದ್ರು. ಆದರೆ ಕಾಲಾನಂತರದಲ್ಲಿ ಅವರ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಹೆಚ್ಚಾದವು. 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಾಗ ಗಾಂಧೀಜಿಯವರ ಆಯ್ಕೆಯನ್ನ ವಿರೋಧಿಸಿದರು. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ತೊರೆದ ನಂತರವೂ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆದರು ಮತ್ತು ಅವರ ದೇಶಭಕ್ತಿಯನ್ನ ಶ್ಲಾಘಿಸಿದರು. ಇನ್ನು ಗಾಂಧೀಜಿಯವರು ಸಹ ಸುಭಾಷ್ ಚಂದ್ರ ಬೋಸ್ ಅವರನ್ನು ದೇಶಭಕ್ತಿಯಲ್ಲಿ ರಾಜಕುಮಾರ ಎಂದು ಕರೆದರು ಮತ್ತು ಅವರ ಧೈರ್ಯವನ್ನ ಮೆಚ್ಚಿದ್ರು. ಹೀಗೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಇಬ್ಬರು ವಿಭಿನ್ನ ಮಾರ್ಗಗಳನ್ನ ಅನುಸರಿಸಿದ್ರು. ಅವರ ಅಂತಿಮ ಗುರಿ ಭಾರತದ ಸ್ವತಂತ್ರವಾಗಿತ್ತು. ಅವರ ಕೊಡುಗೆಗಳು ಭಾರತದ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿರುತ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.